ಪೈಪ್ ಇದೆ ನೋಡ್ರಿ, ಇವೆರಡು ನಾಜಲ್ ಮೇಲೆ ಒಳಗೆ ಹಾಕಿರ್ತಾರೆ ನೋಡ್ರಿ. ನೀವು ನೋಡ್ತಾ ಇದ್ರೆ ಸೀದಾ ಮಳೆ ಬಂದಂಗೆ ಆಗುತ್ತೆ ನೋಡ್ರಿ. ಸೀದಾ ಸುಳಿ ಗಿಡ ಎಲ್ಲ ಸೀದಾ ಅಲ್ಲಾಡಿ ಹೋಗ್ತತಿ ಕಾಣಬೇಕಾಗುತ್ತೆ. ಯಾವುದೇ ರೀತಿಯಾಗಿ ಇದು ಒಣಗಿದ ಹಿಂಗಾರುಗಳನ್ನು ಹೋದ ವರ್ಷ ಒಣಗಿದ ಹಿಂಗಾರುಗಳನ್ನು ಯಾವನ್ನು ಬಿಡಬಾರ್ದು ಸ್ನೇಹಿತರೆ. ಬಿಟ್ಟರೆ ಏನಾಗುತ್ತೆ ಅಂತಂದು ಹೇಳಿದರೆ ಅದರಲ್ಲಿರ್ತಕ್ಕಂತಹ ಫಂಗಸ್ ಇನ್ಫೆಕ್ಷನ್ನು ಮತ್ತು ಅದರಲ್ಲಿರ್ತಕ್ಕಂಥ ರಸಹೀರ ಕೀಟಗಳು ಎಲ್ಲ ಇದರೊಳಗೆ ಬಂದ್ಬಿಡ್ತಾವೆ ಸ್ನೇಹಿತರೆ. ಅದು ಈ ಥಯೋಮೆಥಾಕ್ಸಾಮ್ 100 ಗ್ರಾಮು ಡಬ್ಬಿ ಸ್ನೇಹಿತರೆ, ಇದನ್ನು 0.5 ಗ್ರಾಮ್ಸು 1 ಲೀಟ್ರಿಗೆ ಹಾಕಬೇಕಾಗುತ್ತೆ. 200 ಲೀಟ್ರ್ ಡ್ರಮ್ಮಿಗೆ ನಾನು 100 ಗ್ರಾಮನ್ನು ತಗೊಂಡಿದ್ದೀನಿ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದೇಳಿ ಮೈಕಾನ್ ಸೂಪರ್ ಅಂತಂದೇಳಿ ಇದನ್ನು 1 ಲೀಟ್ರಿಗೆ 5 ಮಿಲಿ ಅಂತೆ. 1 ಲೀಟ್ರ್ ನೀರಿಗೆ 200 ಲೀಟ್ರ್ ನೀರಿಗೆ 1 ಲೀಟ್ರನ್ನ ಹಾಕಬೇಕು. ಈ ಪ್ರಮಾಣ ನಾನು ತಗೊಂಡಿರೋದು 2 ಡ್ರಮ್ಮಿಗೆ, ಅಂದರೆ 400 ಲೀಟ್ರ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ತೋಟದಲ್ಲಿ 2026 ಜನವರಿ 13ನೇ ತಾರೀಕಿನಂದು ಈ ಒಂದು ಔಷಧಿನ ಸ್ಪ್ರೇ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಕರೆಂಟನ್ನು ಕಾಯ್ತಾ ಇದ್ದೀವಿ. ಈಗ ಔಷಧಿ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಅವ್ರು ಬರ್ತಾರೆ, ಅವರು ಸ್ಪ್ರೇ ಮಾಡೋದು ಬಂದ ತಕ್ಷಣವೇ ಅದೇ ಮಿಕ್ಸಿಂಗ್ ಅದೆಲ್ಲ ಯಾವ ಥರ ಅಂತ ತೋರಿಸ್ತೀನಿ. ನಮಸ್ಕಾರ ರೈತ ಬಂದವರೇ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಏನು ಅಂತಂದು ನಿಮಗೆ ಗೊತ್ತಾಯ್ತು. ಇವಾಗ ಔಷಧಿ ಸ್ಪ್ರೇ ಮಾಡ್ತೀನಿ, ಯಾವೆಲ್ಲ ಔಷಧಿಗಳಿಂದ ಸ್ಪ್ರೇ ಮಾಡೋದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಸ್ನೇಹಿತ ರೈತ ಬಾಂಧವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಉಪಯುಕ್ತವಾಗಬಹುದು ಅನ್ನುವಂತಹ ಒಂದು ಮಾಹಿತಿನ ನಾನು ನಿಮಗೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಬರ್ರಿ ಈ ಒಂದು ಔಷಧಿಗಳನ್ನು ಯಾವೆಲ್ಲ ನಾನು ಸಿಂಪಡಣೆ ಮಾಡ್ತಾಯಿದ್ದೀನಿ, ಯಾವೆಲ್ಲ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅಂತಂದು ಹೇಳೋಣಂತೆ. ಲೇಟ್ ಮಾಡೋದು ಬೇಡ, ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಬರ್ರಿ.